ಈ ಸಿಟಿ ಲೈಟ್ಸ್ ಅನ್ನೋದು ಬೆಂಗಳೂರಿಗೆ ಬರೋ ಜನರಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ ಪ್ರತಿಯೊಬ್ಬರು ಈ ಸಿಟಿ ಲೈಟ್ಸ್ ಕೆಳಗಡೆನೆ ತಮ್ಮ ಬದುಕನ್ನು ಕಂಡ್ಕೊಂಡಿರೋವಂಥವ್ರು. ಸೊ ಸಿಟಿ ಲೈಟ್ಸ್ ಇಲ್ಲದೇ ಅವರು ಬೆಂಗಳೂರಿನಲ್ಲಿ ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಸಿಟಿ ಲೈಟ್ಸ್ ಅಂದರೆ ಏನು ಹೇಳಿ, ನಮಗೆ ಬೆಳಕು ಕೊಡುವಂಥದ್ದು. ನಮ್ಮ ಜೀವನ ಯಾವತ್ತೂ ಬೆಳಕಾಗಿರಬೇಕು ಹೊರತು ಕತ್ಲಾಗಿರಬಾರ್ದು. ಈ ಥರದ್ದೊಂದು ಸಂದೇಶವನ್ನು ಇಟ್ಕೊಂಡೇ ದುನಿಯಾ ವಿಜಯ್ ಅವರು ಫಾರ್ ದ ಫಸ್ಟ್ ಟೈಮ್ ಬೇರೆಯವ್ರಿಗೆ ನಿರ್ದೇಶನ ಮಾಡ್ತಿರೋವಂಥದ್ದು. ಸೊ ಈ ಬೇರೆಯವ್ರಿಗೆ ನಿರ್ದೇಶನ ಮಾಡ್ತಿಲ್ಲ, ಅವ್ರ ಮಗಳಿಗೆ ನಿರ್ದೇಶನ ಮಾಡ್ತಿರೋವಂಥದ್ದು. ಸೊ ಇದೆಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಅವರಿದ್ದಾರೆ. ಸೊ ಒಂದೇ ಚಂದ್ರ ಅನ್ನೋ ಒಂದು ಸಾಂಗ್ ಮೂಲಕ ಇವತ್ತು ನಮ್ಮ ಮುಂದೆ ಬಂದಿದ್ದಾರೆ. ತುಂಬಾ ಸೊಗಸಾಗಿದೆ. ಆ ಸಾಂಗ್ ಐಡಿಯಾಗಳು ಅದು ಹೇಗೆ ಬರುತ್ತೋ ಗೊತ್ತಿಲ್ಲ, ಅದು ಅವ್ರಿಗೆ ಗೊತ್ತು. ಸೊ ಅದ್ರ ಬಗ್ಗೆ ಎಲ್ಲ ಕೂಡ ಈಗ ಮಾತನಾಡ್ಸೋಣ, ಏನು ಹೇಳ್ತಾರೆ ಅಂತ ದುನಿಯಾ ವಿಜಯ್ ಸರ್. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಅಮ್ಮ, ಚೆನ್ನಾಗಿದ್ದೀನಿ ಸರ್. ಇವತ್ತು ಒಂದೇ ಚಂದ್ರ ಹಾಡು ರಿಲೀಸ್ ಆಗಿದೆ. ಈ ಸಿಟಿ ಲೈಟ್ಸ್ಗೆ ಅದು ಎಲ್ಲಿಂದ ಹುಡುಕಿದಿರೋ ಸಾಂಗ್ಸ್ಗಳು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ನನ್ನ ಫೇವ್ರೆಟ್ ಅಂತ ಅಂದರೆ ಕಂದಮ್ಮ ಕಂದಮ್ಮ ಹಾಡು ಫಸ್ಟು, ಮತ್ತು ಏಕ್ ನಿರಂಜನ್ ಸಾಂಗು, ಮತ್ತು ಇದು ಕೆಂಡಾದು ಕುಳಿ, ಅದು ತುಂಬ ಸಖತ್ತಾಗಿದೆ. ಅದಾದಮೇಲೆ ನನಗೆ ಇದು ಇಷ್ಟ ಆಯಿತು. ಬಟ್ ಇದಿನ್ನೂ ನಾನು ಒಂದ್ಸತಿ ಕೇಳಿದ್ದೀನಿ, ಕೇಳ್ತಾ ಇನ್ನೂ ಇಷ್ಟ ಆಗುತ್ತೆ. ಓಕೆ, ಲಿರಿಕ್ಸ್ ಅಂತೂ ಸೂಪರ್ ಆಗಿದೆ. ಈ ಪ್ಲಾನು, ಈ ಎಕ್ಸಿಕ್ಯೂಷನ್ನು ಹೇಗೆ ಸಾಧ್ಯ ಸರ್ ನಿಮಗೆ? ಅಂದರೆ ನಿಮ್ಮ ಸಿನಿಮಾಗಳಿಗೆ ಎಲ್ಲದೂ ಕೂಡ ಸಾಂಗ್ಸ್ಗಳು ಸೂಪರ್ ಆಗಿರುತ್ತೆ. ಏನಿದು, ಹೇಗೆ ಅಂತ ಗೊತ್ತಿಲ್ಲ. ಅದು ಮೋಸ್ಟ್ಲಿ ಎಲ್ಲ ಜನಗಳ ಆಶೀರ್ವಾದ ಅದೇ ಕೆಲಸ ಮಾಡಿಸ್ಕೊಡುತ್ತೆ. ಯಾಕೆಂದರೆ ಸಲಗ ಭೀಮಾಯಿಂದ ಅವ್ರು ನನ್ನ ಕೈ ಹಿಡಿದು ಅವರು ನನ್ನ ದೊಡ್ಡ ನಿರ್ದೇಶಕನಾಗಿ ಮಾಡಿ ಅವರು ನನ್ನ ಮತ್ತೆ ಉಳಿಸ್ಕೊಂಡ್ರು. ಹಂಗೆ ಅವ್ರ ಆಶೀರ್ವಾದ ಅದೇನೋ ತಗೋತಾ ಇದೆ, ನನಗೆ ಬೇಕಾಗಿರೋದು ತಗೋತಾ ಇದೆ. ಸೊ ಹಂಗಾಗಿ ಒಂದೇ ಚಂದ್ರನ ಎರಡು ತುಂಡು ಸಾಂಗ್ ಕೂಡ ಚೆನ್ನಾಗಿದೆ. ಈ ಸಿನಿಮಾದಲ್ಲಿ ನಾನು ಎಲ್ಲವನ್ನ ನೋಡಿದಾಗ ಎಲ್ಲವೂ ಮೌಂಟೇಜ್ ಸಾಂಗ್ಸ್ ಇದೆ ತುಂಬ, ಯಾವುದು ಡ್ಯಾನ್ಸಿಂಗ್ ನಂಬರ್ ಇಲ್ಲ. ಯಾಕೆ? ಅಂದರೆ ಒಂದು ಕತೆ ಡಿಮ್ಯಾಂಡ್ ಮಾಡೋದಿಲ್ಲ. ಮತ್ತು ಸಮ್ಟೈಮ್ಸ್ ಒಬ್ಬೊಬ್ಬರು ಡೈರೆಕ್ಟರ್ದು ಯೋಚನೆ ಒಂದು ಸರಿ ಇರುತ್ತೆ. ಅಂದರೆ ಲಿಪ್ ಇಟ್ಕೊಂಡು ಸಾಂಗ್ ಮಾಡೋದು ಬೇಡ, ಇದರಲ್ಲಿ ಮಾಂಟೇಜಸಲ್ಲಿ ಹೇಳ್ಬಿಡೋಣ, ತುಂಬ ವಿಷಯ ಹೇಳ್ಬೋದು. ಆವಾಗ ಆ ಒಂದು ಕತೆ ಜರ್ನಿಗೋಸ್ಕರ ಕೂಡ ಪ್ಲ್ಯಾನ್ ಮಾಡ್ತೀವಿ. ನಾನು ಕೂಡ ಹಂಗೆ ಪ್ಲ್ಯಾನ್ ಮಾಡ್ತೀನಿ. ಇಲ್ಲಿ ನನಗೆ ಅವಶ್ಯಕತೆ ಇರಲಿಲ್ಲ ಒಂದು ಡ್ಯೂಯೆಟ್ ಮಾಡಿ ಹುಡುಗ ಹುಡುಗಿದು ಡ್ಯಾನ್ಸ್ ಮಾಡಿಸ್ಬೇಕು ಅನ್ನೋ ಅವಶ್ಯಕತೆ ಇರಲಿಲ್ಲ. ಓಕೆ ಸರ್, ನಾನು ಒಂದು ವಿಷಯ ಹೇಳ್ತೀನಿ. ನಿಮ್ಮದು ಈ ಸಾಂಗ್ ಲಿರಿಕಲ್ ವಿಡಿಯೋ ನೋಡೋದಕ್ಕಿಂತ ನೀವು ಆ ಸಾಂಗ್ನ ಎಕ್ಸಿಕ್ಯೂಟ್ ಮಾಡ್ತಿರ್ಬೇಕಿದ್ರೆ ಒಂದಷ್ಟು ಮೇಕಿಂಗ್ ವಿಡಿಯೋ ರಿಲೀಸ್ ಮಾಡ್ತಿರಲ್ಲ, ಅದೇ ತುಂಬ ಚೆನ್ನಾಗಿರುತ್ತೆ, ಫನ್ನಿಯಾಗಿ. ಹೌದು, ಶೂಟಿಂಗ್ನಲ್ಲಿ ಏನೇನು ಮಾತಾಡಿರ್ತೀವಿ, ಏನೇನು ಅವ್ರನ್ನ ಎನ್ಕರೇಜ್ ಮಾಡಿರ್ತೀನಿ, ಅಥವಾ ಡಿಮೋಟಿವೇಟ್ ಆಗಿದ್ದಾಗ ಅವ್ರನ್ನ ಮಾಡಿ ಬನ್ನಿ ಅಂತ ರೇಗಿಸಿರ್ತೀನಿ. ಅದೆಲ್ಲರೂ ಇಷ್ಟಪಡ್ತಾ ಇದ್ದಾರೆ ಯಾವಾಗಲೂ. ಸರ್, ನೀನು ಸಿಟಿ ಲೈಟ್ಸ್ ವಿಚಾರಕ್ಕೆ ಬರೋದಾದರೆ, ಸೊ ಸಿಟಿ ಲೈಟ್ಸ್ ಅಂತ ಅಂದ್ರೇ ಬೆಳಕು. ಸೊ ಯಾರ ಲೈಫಲ್ಲಿ ಮತ್ತು ಯಾವ ಒಂದು ವಿಷಯದಲ್ಲಿ ನೀವು ಬೆಳಕು ಮೂಡಿಸೋದಕ್ಕೆ ಹೊರಟಿದ್ದೀರಾ ಈ ಒಂದು ಸಿನಿಮಾ ಮೂಲಕ? ಅಂದರೆ ಇನ್ನೋಸೆನ್ಸ್ ಇರ್ತಾರಲ್ಲಮ್ಮ, ಅಂದರೆ ಯಾರೇ ತುಂಬ ಪ್ರಾಮಾಣಿಕವಾಗಿ ಬದುಕಬೇಕು ಅನ್ನೋ ಎಲ್ಲ ಇನ್ನೋಸೆನ್ಸ್ ಇದ್ದಾರೆ ಇಲ್ಲಿ. ಬೆಂಗಳೂರಿಗೆ ಬದುಕನ್ನ ಅರಸ್ಕೊಂಡು ಬರೋ ಅಂತ ಎಲ್ಲ ಇನ್ನೋಸೆನ್ಸ್ಗಳಿಗೆ ಒಳ್ಳೇದಾಗಬೇಕು, ಯಾರಿಗೂ ಮೋಸ ಆಗಬಾರ್ದು. ಯಾಕೆಂದರೆ ಮೆಜೆಸ್ಟಿಕಲ್ಲಿ ಇಳಿದ ತಕ್ಷಣ ಶುರುವಾದರೆ ಮೋಸ, ಆ್ಯಕ್ಚುಲಿ ಬದುಕೇ ದೊಡ್ಡ ಮೋಸ. ಅದರಲ್ಲಿ ನಡ್ಕೊಂಡು ಬರೋವಾಗಲೂ ಮೋಸ ಅಂದರೆ ಜೀವನ ಹೆಂಗೆ ಮಾಡೋಕ್ಕೆ ಸಾಧ್ಯ? ಎಷ್ಟು ವರ್ಷ ನಡಿಬೇಕು ಅವರು? ಯಾರಿಗೂ ಆಗದೇ ಇರಲಿ, ಮೋಸ ಆಗದೇ ಇರಲಿ ಅನ್ನೋ ಒಂದು ಆಸೆ ನನಗೆ ಯಾವಾಗಲೂ. ಅದು ಸುಮಾರು ಜನ ಹೆಣ್ಮಕ್ಳು ಮೆಜೆಸ್ಟಿಕಲ್ಲಿ ಬಸ್ಸಲ್ಲಿ ಇಳಿದು ಇವತ್ತಿಗೂ ಮನೆಗೆ ಹೋಗಿಲ್ಲ. ಅವು ಸುಮಾರು ಜನ ಹೆಣ್ಮಕ್ಳು ಮೆಜೆಸ್ಟಿಕಲ್ಲಿ ಬಸ್ ಇಳಿದು ಎಲ್ಲಿ ಪಾಪ ಆ ಹೆಣ್ಮಕ್ಳು ಎಲ್ಲೆಲ್ಲಿ ಕಳೆದೋಗ್ತಾವ್ರೆ ಅಂತ ಪೇರೆಂಟ್ಸ್ಗೆ ಗೊತ್ತಾಗ್ತಾ ಇಲ್ಲ. ಸುಮಾರು ಜನ ಹೆಣ್ಮಕ್ಳು ಬೇರೆ ಏನೋ ಯಾರೋ ನಂಬಿಸಿ ಕರ್ಕೊಂಬಂದು ಮೆಜೆಸ್ಟಿಕಲ್ಲಿ ಬಿಟ್ಟು ಹೋಗಿರೋರು ಮತ್ತೆ ವಾಪಸ್ಸೇ ಬಂದಿಲ್ಲ. ಅವೆಲ್ಲ ತುಂಬ ಇನ್ನೋಸೆಂಟ್ ಹೆಣ್ಮಕ್ಳು. ಆ ಇನ್ನೋಸೆನ್ಸ್ಗೆ ಸೇರಿರುವಂಥ ಆ ಹೆಣ್ಮಕ್ಳೇನಿದ್ದಾರೆ, ಅವ್ರ ಬದುಕುಗಳು ಒಂಥರ ವಿಚಿತ್ರ ಆಗಿಬಿಟ್ಟಿದೆ. ನಾನು ಕಣ್ಣಾರೆ ನೋಡಿದ್ದೀನಿ. ಆ ಥರ ಯಾರಿಗೂ ಆಗದೇ ಇರಲಿ ಅನ್ನೋ ಆಸೆ.